ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕಂಪ್ಲೀಟ್ ಆಯಿತು ಎಕ್ಸಾಮ್ಸ್ ಎಲ್ಲ ಮಗಳಿಗೆ. ಸೊ ಇವತ್ತು ನಾವು ಮದ್ದೂರಿಗೆ ಹೊರಟಿದ್ದೀವಿ. ಸೊ ಇವ್ರ ಮಾವನ ಮಗಳು ದೇವ್ರು ಮಾಡ್ತಾ ಇದ್ದಾರೆ ಮರಿ ಹೊಡೆದು. ಸೊ ಅದಕ್ಕೆ ಕರೆದಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ, ಟ್ರೈನಲ್ಲಿ ಹೋಗೋಣ ಅಂತ. 1 ಅವರ್ ಜರ್ನಿ ಅಲ್ವಾ, ಆರಾಮಾಗಿ ಹೋಗಿ ಬರ್ಬೋದು. ಸೊ ಸಂಡೇ ಬೇರೆ ನಾವು ಯಜಮಾನ್ರಿಗೂ ರಜಾ, ಇನ್ನು ಮಗಳಿಗಂತೂ ಇನ್ನೂ 2 ತಿಂಗಳು ಪೂರ ರಜಾ. ಹಾಗಾಗಿ ರೆಡಿಯಾಗಿದ್ದೀನಿ, ಸೆಲ್ವಾರ್ ಹಾಕ್ಕೊಂಡಿದ್ದೀನಿ ಕಾಟನ್ದು. ಸಾಕು, ಶೆಕೆ ಎಲ್ಲ ಸಿಕ್ಕಾಬಿಟ್ಟೆ, ಸ್ಯಾರಿ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಸೆಲ್ವಾರ್ ಹಾಕ್ಕೊಂಡಿದ್ದೀನಿ ಕಾಟನ್ದು. ಎಲ್ಲರೂ ಕಾಟನ್ನೇ ವೇರ್ ಮಾಡಿದ್ವಿ. ನನ್ನ ಮಗಳು ಫ್ರಾಕ್ ಹಾಕ್ಕೊಂಡಿದ್ದಾಳೆ, ಆಲ್ರೆಡಿ ಶೂಸ್ ಹಾಕೋತಾ ಇದ್ದಾಳೆ ಈಚೆ ಕಡೆ. ಸೊ ಬನ್ನಿ ಹೋಗೋಣ, ಹೇಗಿದೆ ದೇವಸ್ಥಾನ ಅಂತಲೂ ತೋರಿಸಿ. ನಾನು ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆ್ಯಕ್ಚುಲಿ ನಾವು ಮದ್ದೂರಿಗೆಲ್ಲ ಹೋಗೋದೇ ಇಲ್ಲ, ಮೈಸೂರೇ ಜಾಸ್ತಿ, ನಮ್ಮ ನೇಟಿವ್ ಪ್ಲೇಸ್ ಅದೇ ಅಲ್ವಾ. ಹಾಗಾಗಿ ಮೈಸೂರಿಗೆ ಹೋಗಿ ವಿಡಿಯೋ ಮಾಡ್ತಿದ್ದೆ. ಈ ಸತಿ ಮದ್ದೂರಿಗೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಹಾಗೆ ಊಟ ಮಾಡ್ಕೊಂಡು ಬರೋಣ. ಸಂಡೇ ಅಲ್ವಾ, ನಾನ್ ವೆಜ್ ಮಾಡಿರ್ತಾರೆ, ಊಟ ಮಾಡ್ಕೊಂಡು ಬರೋಣ. ಓಕೆ ನೋಡಿ, ಆಯ್ತಮ್ಮ ನಿಂದು. ಇವ್ರು ನೋಡಿ, ಹೇರ್ ಕಟ್ ಮಾಡಿದ್ದೀನಿ ನಿನ್ನೆ. ತುಂಬಾ ಲೆಂತ್ ಬೆಳೆದ್ಬಿಟ್ಟಿತ್ತು, ಕೆಳಗವರೆಗೂ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಹೇರ್ ಕಟ್ ಮಾಡಿದ್ದೆ. ಸೊ ಅದಕ್ಕೊಂದು ಸ್ವಲ್ಪ ಹತ್ತು ಕರೆದು ಎಲ್ಲ ರಾಮಾಯಣ ಮಾಡಿದ್ಲು. ತಿರ್ಗೋ ನೋಡಿ, ಇಷ್ಟು ಉದ್ದ ಬಿಟ್ಟಿದ್ದೀನಿ, ಅಂದರೂ ಸಾಲಲ್ವಂತೆ ಅವಳಿಗೆ, ಇನ್ನೂ ಉದ್ದ ಬೇಕಂತೆ. ಇಷ್ಟು ಉದ್ದ ಬಿಡಿಸಿದೆ ಗೊತ್ತಾ ಗೈಸ್, ನಮ್ಮಮ್ಮ ಇಷ್ಟು ಉದ್ದ ಕಟ್ ಮಾಡಿಬಿಟ್ರು. ಅದೇನಾಗುತ್ತೆ ಅಂದರೆ ಫುಲ್ ಕಡ್ಡಿ ಥರ ಬಾಲದ ಥರ ಬಂದ್ಬಿಟ್ಟಿದೆ ಕೆಳಗೆ ಪೂರ್ತಿ. ಅದು ಏನು ಚೆನ್ನಾಗಿರುತ್ತೆ, ಸ್ಕೂಲ್ ಇದ್ದಾಗ ಕಟ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಅದು ಟೇಪ್ ಕಟ್ಟೋಕ್ಕಾಗಲ್ಲ ಇಲ್ಲಿ ಈ ಮಡ್ಚಿ, ಅದಕ್ಕೆ ಕಟ್ ಮಾಡಿರಲಿಲ್ಲ. ಇವಾಗ ರಜಾ ಬಂತಲ್ಲ, ಇನ್ನು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಗ್ರೋತ್ ಆಗಿಬಿಡುತ್ತೆ, ಅದಕ್ಕೇ ಇವಾಗಲೇ ಕಟ್ ಮಾಡಾಕ್ಬಿಟ್ಟಿದ್ದೀನಿ. ಅದಕ್ಕೊಂದಷ್ಟು ಇಷ್ಟು ಉದ್ದ ಕಟ್ ಮಾಡಿಬಿಟ್ಟಿದ್ಯಾ ಅಂತಿದ್ದು, ಕಟ್ ಮಾಡಿದಷ್ಟು ಚೆನ್ನಾಗೇ ಗ್ರೋತ್ ಆಗುತ್ತೆ, ಅದು ಮಕ್ಳಿಗೆ ಅರ್ಥ ಆಗೋಲ್ಲ. ಸೊ ಹಾಗಾಗಿ ನಾನು ಕಟ್ ಮಾಡಿ ಬಿಸಾಕಿದ್ದೀನಿ ನಿನ್ನೆ. ಓಕೆ, ಏನಿಲ್ಲ ತೊಗೊಂಡಿರೋದು ಒಂದು ಬ್ಯಾಗ್, ಕ್ಯಾರಿ ಬ್ಯಾಗ್. ಸೊ ಫ್ರೆಂಡ್ಸ್, ಇವಾಗ ರೈಲ್ವೆ ಸ್ಟೇಷನ್ ಪ್ಯಾಕೆಟ್ ಕರ್ಕೊಂಡ್ಬಂದಿದ್ದಾರಂತೆ ನಮ್ಮ ಮನೆಯವರು. ಬ್ಯಾಗು ಫ್ರೆಂಟು ಯಾವಾಗ ಗೊತ್ತು ನೋಡಿ. ಹಾಂ, ಏನಂತೆ ನಿನ್ನ ಬ್ಯಾಗೇ ತೋರಿಸ್ತಾ ಇರೋದು, ಬ್ಯಾಗ್ ತೆಗೆದ್ಬಿಟ್ಟಿ ಅಂತೆ, ಬರೀ ಕಲರ್ ತೆಗೆದು. ಫೋಟೋ ಇದೇ ಇಷ್ಟೊಂದು ಬೈಟಾಗಿ ಕಾಣಿಸ್ತದೆ. ಕೈ ತೆಗಿ. ಪಪ್ಪು ಟ್ರೈನ್ ಹೊಟ್ಟೋಯ್ತಲ್ಲ ಮಗ, ಏನು ಮಾಡೋದು? ನಿಮ್ಮ ಮಾವನ ಮಗಳಿಗೆ ಅವರು ಕೊಟ್ಬಿಟ್ಟು ಟಿಕೆಟ್ನ ಪೇ ಮಾಡಿಸ್ಬೇಕಂತೆ. ಅವ್ರ ಫಂಕ್ಷನ್ಗೆ ಹೋಗ್ತಾ ಇರೋದಲ್ವಾ, ಅದಕ್ಕೆ ಅವ್ರು ಬಸ್ ಮಾಡಿಲ್ಲ ಅಂದ್ಬಿಟ್ಟು ನಮ್ಮದು ಎಂತ ಹೇಳ್ತಾ ಟ್ರಾವೆಲ್ ಎಕ್ಸ್ಪೆನ್ಸ್ ಎಲ್ಲ ಅವರೇ ಪೇ ಮಾಡಬೇಕು. ಎಲ್ಲ ಡೈರೆಕ್ಟಾಗಿ ಹಂಗಂಗೆ ಹಚ್ಬಿಡೋದು. ನಮ್ಮ ಯಜಮಾನ್ರಿಗೆ ಗೊತ್ತೇ ಇಲ್ಲ, ಎಲ್ಲೆಲ್ಲ ಕರ್ಕೊಯ್ತವ್ರೆ. ಹೇಳು ನೀನೇ. ಏನು ನಡೀತಿದೆ? ಒಂದು ಫೋಟೋ ತೆಕ್ಕೋಬೇಕಿತ್ತು ನಾವು, ಇಷ್ಟು ಜನ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ಅಂತ. ಇವಳು ನಿದ್ದೆ ಬರ್ತಾ ಇದೆಯಾ ಅಂತ ಇವಳಿಗೆ. ಡಿಪ್ರೆಷನ್ ಆಗ್ತಾ ಇದೆ. ಇಷ್ಟು ದಿವಸ 5 ಗಂಟೆಗೆ ಎದ್ದು ಸಾಕಾಗ್ಬಿಟ್ಟೈತೆ. ಇವತ್ತಾದ್ರೆ ಲೇಟ್ ಆಗಿದ್ದಾಳೆ ಅಂದ್ರೆ ಇವ್ರು ನೋಡಿದ್ರೆ ಫಂಕ್ಷನ್ ಇದ್ರೆ ಇಲ್ಲೇ ಬರೋದು. ಪ್ಲಾಟ್ಫಾರ್ಮ್ 5 ಹೋಗಿದ ತಕ್ಷಣ ಆಗುತ್ತೆ, ಕಾಲಿಟ್ಟು ಸೆಟ್ಟಾಗಿಲ್ವಾ, ಸುಡುತ್ತೆ. ರೈಲ್ವೆ ಟ್ರ್ಯಾಕ್ ತುಳಿ ಅಂತೆ. ತುಳಿ ಬಂದ ಟ್ರೈನ್ ಬಂದ. ಎಷ್ಟು 11:15 ಟ್ರೈನ್ ಇರೋದು. ಅದಕ್ಕೆ ಬೆಳಗ್ಗೆ ಒದ್ದಾಡ್ತಾ ಇದ್ದಾರೆ ಗೊತ್ತಾ. ರೆಡಿಯಾಗಿ ಬರೋದು ಬೇಡವಾ? ಇಲ್ಲಿ ಬಂದ್ಬಿಟ್ಟು 1-2 ರೀಲ್ಸ್ ಆದ್ರೂ ಮಾಡೋದು ಬೇಡವಾ ಫ್ರೆಂಡ್ಸ್? ಹಂಗೆ ಹೊಟ್ಟೋಗ್ಬಿಡಕ್ಕಾಗತ್ತಾ? ಏನು ಬುದ್ಧಿ ಕಲ್ತವ್ರ ನಮ್ಮ ಮನೇಲಂತೂ. ಬರೋದೇ ಅಪರೂಪ, ಒಂದು ರೀಲ್ಸು ಮಾಡಕ್ಕೆ ಬಿಡಲ್ಲ ಪಬ್ಲಿಕ್ ಪ್ಲೇಸಲ್ಲಿ. ಕಯ ಅಂತ ಶುರು ಮಾಡ್ಬಿಡ್ತಾರೆ. ಅತ್ತೆ ವಿಡಿಯೋ ಮಾಡ್ತಿದ್ದೀನಿ. ಸುಮ್ಕ ಅವ್ರು ನೀನ್ ಯಾಕೆ ಹಿಂಗಾಡ್ತೀಯ? ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಬರ್ತಾಗ ಚಿಕ್ಕ ಹುಡುಗನಂಗೆ ಆಡ್ತೀನಿ.
LKG ಹೋಗಿ ಸೇರ್ಕೊಂಡ್ಬಿಡು ನಿನ್ನ ಮಗನ ಜೊತೆ. ನಾನು only 6th ಸ್ಟ್ಯಾಂಡರ್ಡ್ ನನಗೆ ತುಂಬ ಇಷ್ಟ. ನೋಡಿ ಇವ್ನ ಮುಸುಡಿನೋ ಅವ್ನ ಮುಸುಡಿ ಇಬ್ರದ್ದು ಒಂದೇ ಥರನೇ ಇರೋದಲ್ಲ, ಅದಕ್ಕೆ ಹಂಗೆ ಮಾತಾಡ್ತಾರೆ. ಮೈ ಗಾಡ್ ನನಗೆ ಚೀ ತಿಲ್ಲ ನಾನು. ಚೀ ತಿಂತಾವಂತೆ. ಏನ್ ತಿಂತೀಯ? ಮಾಡ್ತಿದ್ದೆ ಹೇಳ, ಏನ್ ಮಾಡ್ತಿದ್ದೆ ಹೇಳ? ಯಾವಾಗ ಅದೇ ಟ್ರೈನು ಅವನು ಯಾರೋ ಬೋಟ್ ಆಡಿಸ್ತಾರಲ್ಲ ವೈಟ್ ಬಟ್ಟೆ ಹಾಕೊಂಡು ಶಾಂತಿ ಸಂವೇದನೆ ಮಾಡ್ತಾನೆ ಟ್ರೈನಲ್ಲಿ ಲಾಸ್ಟಲ್ಲಿ ಬರ್ತಾರಲ್ಲ ಅವನು ಹಿಂದಿ ಇಲ್ಲಿ ಬೈತಾ ಇದೆ ಯಾರಿಗೋ ಯಾಕೆ ಅಂತ ನಾನು ಸುಮ್ಮನೆ. ಆಮೇಲೆ ನೋಡಿದ್ರೆ ಫ್ಯಾಮಿಲಿಗೆ ಬೈತಾ ಇದೆ. ಅವ್ರು ಇನ್ನೊಬ್ರು ಕರ್ಸ್ತೀವಿ ರೀ ಅಂತ ನೀ ಹೇಳ್ಬೇಕು ತಾನೆ ಹಿಂದಿಲ್ಲ ಅವ್ರಿಗೆ. ಅವರು ಆ ಫ್ಯಾಮಿಲಿ ಅಲ್ಲಿತ್ತು, ಇವ್ರು ಇಲ್ಲಿದ್ದ. ಬೌಟದಲ್ಲಿ ಹೆಂಗೆ ಅಂತಿದ್ದ, ಬೌಟದಲ್ಲಿ ಹೆಂಗೆ. ಆಮೇಲೆ ನಾನು ಅವನ್ನೇ ನೋಡ್ತಿದ್ದೆ, ಇವನ್ ಯಾಕೆ ಹಿಂಗೆ ಆಡ್ತಿದ್ದಾನ ಅಂತ. ಆಮೇಲೆ ಅವ್ನು ನನ್ನ ಜೊತೆ ಮಾತಾಡ್ತವನೆ ಅಂದೆ. ಇವ್ರಿಗೆ ಅರ್ಥ ಆಗಿದ್ರಲ್ವಾ? ಅಯ್ಯೋ ಹೂವ ಅಲ್ಲೇ ಮುಡ್ಕೊ ಬಂದ್ರೆ ಬಾಡೋಗ್ಬಿಡುತ್ತೆ ಅಂತ ಇಲ್ಲಿ ತಂದು ಮುಡ್ಕೊತೋಗಿ. ಬೇಡ ಬೆಂಗಳೂರಿಂದ ಯಾರಾದ್ರು ಬಂದಾರ ಅಂತ. ಎಲ್ಲ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಬಂದು ಬಿಟ್ಬಿಟ್ಟಿರ್ತಾರೆ. ಅಡ್ಗೆ ಮಾಡ್ಬೇಕಲ್ಲ. ಅಡ್ಗೆ ಅವ್ರು ಮಾಡ್ತಾರ? ನಿಂಗೆ ಇನ್ನೇನು ಯಾವುದು ಫ್ರಂಟು? ಆ ಕಡೆಗ ಫ್ರಂಟು ಗೊತ್ತಿಲ್ಲಪ್ಪ ನಂಗೆ. ನೋಡಿ ಕರೆಕ್ಟ್ ಆಗಿದೆ. ಜಾಸ್ತಿ ಉದ್ದ ಆಯ್ತು. ಜಡೆಗಿಂತ ಉದ್ದ ಇದೆಯಾ? ಇಲ್ಲ ನೋಡು. ಮದ್ದೂರ್ ಗೊತ್ತಾರೆ? ಹೇಳಿದ್ರಲ್ಲ ಅವಾಗ ಇಲ್ಲೇ ಆಯ್ತಂತ. ಮತ್ ನೀವು 2 ಕಿಲೋಮೀಟರ್ ಐತೆ ಅಂದ್ರೆ ಈ ಕಡೆಗೆ ಬಿಡಿ ಅವನ್ನ. ಅಪ್ಲೈ ಮಾಡಿ ಈ ಕಡೆಗೆ. ಗೈಸ್ ಕಮೆಂಟ್ ಅಲ್ಲಿ ಹಾಕಿ, ನಾನು ಮಾಡರ್ನ್ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತೀನಿ, ಟ್ರೆಡಿಷ್ನಲ್ ಚೆನ್ನಾಗಿ ಕಾಣಿಸ್ತೀನಿ ಅಂತ. ನೀನು ಮಾಡ್ರನ್ನಲ್ಲೇ ಚೆನ್ನಾಗಿ ಕಾಣುತ್ತೆ, ಟ್ರೆಡಿಷ್ನಲ್ ಅಲ್ಲ. ಅದಕ್ಕೆ ನಾನು ಜಾಸ್ತಿ. ಸೊ ಮದ್ದೂರು ರೈಲ್ವೆ ಸ್ಟೇಷನಿಂದ ಮದ್ದೂರಮ್ಮನ ದೇವಸ್ಥಾನಕ್ಕೆ ತುಂಬಾ ಹತ್ರ. ಆಟೋದಲ್ಲೇ ಹೋದ್ವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ. ಫಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ದೇವ್ರು ನೋಡೋಕೆ ಬಂದ್ವಿ. ನೋಡಿ ಯಾವ ಥರ ಇದೆ ದೇವರು ಅಂತ. ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ. ತುಂಬ ಚೆನ್ನಾಗಿತ್ತು ದೇವರು. ಚೆನ್ನಾಗೂ ಅಲಂಕಾರ ಮಾಡಿದರು. ಅಂದರೆ ಒಳಗಡೆ ಗುಡಿ ಇಲ್ಲ, ಈ ಥರನೇ ಇರೋದು. ಸೊ ಪೂಜೆ ಮಾಡಿಕೊಂಡು ನಾವು ದೇವ್ರ ದರ್ಶನ ಮಾಡಿ ಒಂದು 10 ನಿಮಿಷ ಕೂತಿದ್ದು ಹೋಗೋಣ ಆಮೇಲೆ ಅಂತ ಅಂದ್ಕೊಂಡ್ವಿ. ಅಲ್ಲೆಲ್ಲ ಹಾಲ್ಗಳಿರುತ್ತೆ ಮಾಡೋಕ್ಕೆ, ಫಂಕ್ಷನ್ಗಳಿಗೆ ಅಂತ ಸಪ್ರೇಟಾಗಿ ಮರಿ ಹೊಡೆದು ಅಡುಗೆ ಮಾಡ್ಸೋಕ್ಕೆ ಅಂತ. ಅಲ್ಲಿ ಹೋಗಿ ಊಟ ಮಾಡಬೇಕು. ಇಲ್ಲಿ ದೇವ್ರಿಗೆ ಅವ್ರು ಪೂಜೆ ಎಲ್ಲ ಮಾಡಿ ಹರಕೆನೆಲ್ಲ ಕೊಟ್ಟಿರ್ತಾರೆ. ದೇವ್ರು ನೋಡ್ಕೊಂಡು ಬರೋಣ ಅಂತ ಇವಾಗ ಮಾಡಿ 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 ಬರ್ರಿ. ಓಕೆ ಹುಷಾರು ಹೋಗ್ಬಿಟ್ಟು ಹೇಳಿದ್ಬಿಟ್ಟೆ. ಮೊದಲೇ ನೋವಿದೆ. ಪಪ್ಪನ ಮೂಗ್ ಮೇಲೆ ಇಟ್ಬಿಟ್ಟು ಹೇಳ್ತೀನಿ. ನೋಡೋಣ ಬಾ ಏನು ಮಾಡಿದಾರೆ ನೋಡೋಣ. ದೇವ್ರ ದರ್ಶನ ಎಲ್ಲ ಮಾಡಿ ಒಂದು 10 ನಿಮಿಷ ಕೂತಿದ್ದೆ ದೇವ್ರು ನೋಡಿಕೊಂಡು. ಇವಾಗ ಊಟಕ್ಕೆ ಹೋದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಅಡುಗೆ ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಮಾಮೂಲಿ ಮಟನ್ ಸಾಂಬಾರು, ಬೋಟಿ ಗೊಜ್ಜು ಮತ್ತು ಚಿಕನ್ ಫ್ರೈ ಮತ್ತು ಮೊಟ್ಟೆ, ಮಾಮೂಲಿ ಸಲಾಡು, ಅನ್ನ ಸಾಂಬಾರು ಇದಿಷ್ಟು ಮಾಡಿಸಿದ್ರು. ಪಾಯಸ ಮಾಡಿಸಿದ್ರು. ಹಾಯ್ ಮಾಡಿ. ಹೇಳಿ. ಹಾಯ್ ಮೇಡಮ್. ಹಾಯ್ ಮೇಡಮ್. ಸುಕೃತ್. ಹಾಯ್ ಮೇಡಮ್. ಅಷ್ಟು ಕೆಲಸನ ಮಾಡ್ತಾರೆ. ಏನು
ರಚನಾ ನಮ್ಮ ನಾದ್ನಿಯಾಗ ನೀನು ಅಷ್ಟು ಮಾಡಿದ್ಮೇಲೆ ಅದಕ್ಕೆ ಅಣ್ಣಂಗು ನೀರು ಕಟ್ಲಿಸ್ಕೊಳ್ರಿ ಒಂದೆರಡು ಇಸ್ಕೊಬತ್ತೆ ನೀರು ಸುಸ್ಮಿತಾ ಮಿನಿ ಸುಷ್ಮಿತಾ ಅವಳಿಗೇನು ಅನ್ನಿಸ್ತಾನೆ ಇಲ್ಲ ಅವಳಿಗೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಕೂತಿದ್ವಿ. ಯಾಕಂದರೆ ನಮ್ಮ ಮೈದಾನ ಕಾರ್ ಇತ್ತು, ಅವ್ರು ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂದರು. ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಮತ್ತೆ ಇನ್ನೊಂದು ಸತಿ ಮಧ್ಯರೂಮನ್ ದೇವಸ್ಥಾನ ತೋರಿಸೋಣ ಅಂತ ಎಂಟ್ರೆನ್ಸ್ನ ತೋರಿಸ್ತಾ ಇದ್ದೀನಿ. ಸೊ ವೆಯ್ಟಿಂಗ್ ಮಾಡಿಕೊಂಡು ಇವಾಗ ನನ್ನ ಮಗಳು ಒಂದು ಸ್ವಲ್ಪ ಟಾಯ್ ಬೇಕು ನನಗೂ ಒಂದು ಅಂತ ಅಂದ್ಲು. ಮಕ್ಕಳು ಎಲ್ಲರೂ ಟಾಯ್ ಎಲ್ಲ ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ರು. ಸರಿ ಸರಿ ಅವಳಿಗೊಂದು ಮತ್ತೆ ಅಷ್ಟರಲ್ಲಿ ಸರಿ ಅಂದ್ಬಿಟ್ಟು ಅದ್ರಲ್ಲಿ ಎಕ್ಸ್ಪರ್ಟ್ ಅವರು ಅಲ್ಲ ಚಿನೇ ನಾಟಕದ ಕಂಪ್ನಿಲಿ ನಗ್ಬೇಡ ಅಂತ ಹೇಳಿ ನಗ್ಬಿಡ್ತಾರೆ ಇವಾಗ. ಅಲ್ಲಿ ಮದ್ದೂರಿಂದ ಬೆಂಗಳೂರಿಗೆ ಒಂದೇ ಅವರ್ ಜರ್ನಿ. ನಾವು ಟ್ರೈನಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕಂದ್ರೆ ಟ್ರೈನಲ್ಲೇ ಬಂದಿದ್ದಲ್ವ, ಹಾಗಾಗಿ ಆರಾಮಾಗಿ ಹೋಗೋಣ ಅಂತ. ಸೊ ಅವರು ಕರ್ಕೊಂಡು ಬರ್ತೀನಿ ಕಾರಲ್ಲೇ ಅಂದ್ರಲ್ಲ, ಸರಿ ಅಂದ್ಬಿಟ್ಟು ಕಾರಲ್ಲೇ ಹೊರಟು ಬಂದ್ವಿ. ನಾನು ನಮ್ಮ ಮನೆಯವರು, ನನ್ನ ಮಗಳು ಮತ್ತು ನಮ್ಮ ಅತ್ತೆ, ನಾವು ಇಷ್ಟು ಜನನೂ ಬಂದ್ವಿ. ಬಿಡಮ್ಮ ನೋಡಿ, ಮದ್ದೂರಿಂದ ಬಂದಿರೋ ಟಾಯ್ ಇವಳು ತಂದಿರೋದಲ್ಲ, ಅದೇ ಬಂದ್ಬಿಟ್ಟೈತೆ. ಲೈಟ್ ಆಫ್ ಮಾಡಿದ್ರೆ ಚಂದ ಕಾಣುತ್ತೆ. ಬಿಡ ಮಕ್ಕಳಂತೂ ಗೊತ್ತಲ್ಲ, ಏನಾರ ತಂದರೆ ತೋರಿಸ್ಲೇಬೇಕು ಅವ್ರು ಯೂಟ್ಯೂಬ್ಗೆ. ಇವಾಗ ಇದು ತಂದ ಮೇಲೆ ಒಂದು ಗಲಾಟೆ ನಮ್ಮ ಮನೇಲಿ ಶುರು ಆಗಿದೆ. ಅವ್ನು ನನಗೆ ಬೇಕು ಅಂತ, ಇವಳು ನನಗೆ ಬೇಕು ಅಂತ, ಇಬ್ಬರು ಕಿತ್ತಾಡ್ತಾ ಇದ್ದಾರೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂಟು ತನಕ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್. 100 ರೂಪಾಯಾ? ಮತ್ತೆ 100 ರೂಪಾಯಾ? ಇದೇ ತಗೋಬೋದಾಗಿತ್ತು, ಚೆನ್ನಾಗಿತ್ತು ಇದು. ಹೋಗಿ ಗೋಲ್ಡ್ ಚೈನ್ ಬಿಚ್ಚು ಬೀಳಿಸ್ಬಿಟ್ಟು ಆಮೇಲೆ